ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. ರಾಜ್ಯದ ಮಹಿಳೆಯರಿಗೆ ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ನನಗೆ ಹೇಳುವಂತಹ ಒಂದು ಕೆಲಸ ಮಾಡಿದ್ದೀರಾ ಅಂತ ಅಂದರೆ ನಿಮಗೆ ರಾಜ್ಯ ಸರ್ಕಾರದಿಂದ ಒಂದು ಗಿಫ್ಟ್ ಪಡ್ಕೊಳ್ಳುವಂತಹ ಅವಕಾಶ ಆದರೆ ಇರುತ್ತೆ. ಇವತ್ತಿನ ಈ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ಫುಲ್ ಆಗಿರುತ್ತೆ. ಆ್ಯಂಡ್ ಹಾಗೇನೂ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಒಂದು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನೂ ಸಹ ಮರಿದೆ ಹೋದ ಒಂದು ಲೈಕನ್ನು ಮಾಡಿ. ನೋಡಿ, ರಾಜ್ಯ ಸರ್ಕಾರದಿಂದ ಇದೀಗ ಬರ್ತಿರುವಂತಹ ಒಂದು ಬಿಗ್ ಅಪ್ಡೇಟ್ಸು. ಈ ರಾಜ್ಯದ ಮಹಿಳೆಯರು ನಾನು ಹೇಳುವಂತಹ ಒಂದು ಕೆಲಸ ಮಾಡಿದಿರಾ ಅಂತಂದರೆ ನಿಮ್ಮ ಸೆಪ್ಟೆಂಬರ್ 30ನೇ ತಾರೀಕು ಒಳಗಡೆ ನಿಮಗೆ ಒಂದು ರಾಜ್ಯ ಸರ್ಕಾರದಿಂದ ಒಂದು ಭರ್ಜರಿ ಗಿಫ್ಟನ್ನು ಪಡ್ಕೊಳ್ಳುವಂತಹ ಒಂದು ಅವಕಾಶ ಆದರೆ ಇರುತ್ತೆ. ನೋಡಿ, ಈಗಾಗಲೇ ನಮ್ಮ ಒಂದು ರಾಜ್ಯದಲ್ಲಿ ಎಲ್ಲ ಒಂದು ಮಹಿಳೆಯರೂ ಸಹ ಈ ಒಂದು ಗೃಹಲಕ್ಷ್ಮಿ ಯೋಜನೆಯಡಿ ಪ್ರತಿ ತಿಂಗಳು 2,000 ಹಣ ಪಡ್ಕೋತಿದ್ದಾರೆ. ಓಕೆನಾ, ಈ ರಾಜ್ಯದಲ್ಲಿರುವಂಥ ಆಲ್ಮೋಸ್ಟ್ ಎಲ್ಲ ಒಂದು ಮಹಿಳೆಯರಿಗೂ ಗೃಹಲಕ್ಷ್ಮಿ ಯೋಜನೆಯ ಹಣ ಆದರೆ ಬರ್ತಿದೆ. ಮನೆಯ ಯಜಮಾನಿಯರಿಗೆ ಪ್ರತಿ ತಿಂಗಳು 2,000 ಹಣ ಆದರೆ ಬರ್ತಿದೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣ ಬರೋದಕ್ಕೆ ಸ್ಟಾರ್ಟ್ ಆಗಿ ಆಗಸ್ಟ್ ತಿಂಗಳಿಗೆ 1 ವರ್ಷ ಆದರೆ ಕಂಪ್ಲೀಟ್ ಆಗುತ್ತೆ. ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಾರಿ ಬಂದು 1 ವರ್ಷ ಆದರೆ ಕಂಪ್ಲೀಟ್ ಆಗಿರುತ್ತೆ. ಈ ಒಂದು 1 ವರ್ಷ ಕಂಪ್ಲೀಟ್ ಆಗಿರುವಂತಹ ಖುಷಿಯಲ್ಲಿ ನಮ್ಮ ಒಂದು ರಾಜ್ಯ ಸರ್ಕಾರ ಅಂದರೆ ಕಾಂಗ್ರೆಸ್ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದನ್ನು ಒಂದು ಅನೌನ್ಸ್ ಮಾಡಿರುವಂಥದ್ದು ರಾಜ್ಯದ ಮಹಿಳೆಯರಿಗೆ. ನೋಡಿ, ಗೃಹಲಕ್ಷ್ಮಿ ಯೋಜನೆ ಕಂಪ್ಲೀಟ್ ಆಗಿ ಆಗಸ್ಟ್ ತಿಂಗಳಿಗೆ ಈಗ 1 ವರ್ಷ ಆದರೆ ಕಂಪ್ಲೀಟ್ ಆಗಿದೆ. 1 ವರ್ಷ ಕಂಪ್ಲೀಟ್ ಆಗಿರೋದ್ರಿಂದ ಎಲ್ಲ ಒಂದು ಫಲಾನುಭವಿಗಳಿಗೂ ಎಲ್ಲ ಒಂದು ಮಹಿಳೆಯರಿಗೂ ಸಹ ಒಂದು ಶುಭಾಶಯಗಳನ್ನು ಹೇಳಿದ್ದಾರೆ. ಅದರ ಜೊತೆಗೆ ನೋಡಿ, ನಿಮಗೆ 1 ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ಯಾವ ರೀತಿ ಯೂಸ್ ಆಗಿದೆ, ನಿಮ್ಗೆ 1 ವರ್ಷದಿಂದ ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ಚೇಂಜಸ್ ಆಗಿದೆ ಅಂತ ಹೇಳಿಬಿಟ್ಟು ನೀವೇನಾದರೂ ಒಂದು ವಿಡಿಯೋ ಮೂಲಕ ಅಂದರೆ ನೀವು ರೀಲ್ಸ್ ಮಾಡೋ ಮೂಲಕನೋ ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋ ಮೂಲಕನೋ ನೀವೊಂದು ವಿಡಿಯೋನ ಪೋಸ್ಟ್ ಮಾಡ್ಬೋದು. ನೀವು ಪೋಸ್ಟ್ ಮಾಡಿರುವಂತಹ ವಿಡಿಯೋ ವೈರಲ್ ಆಗಿ ಅಥವಾ ನೀವು ಪೋಸ್ಟ್ ಮಾಡಿರುವಂತಹ ವಿಡಿಯೋ ಒಂಚೂರು ಕ್ರಿಯೇಟಿವ್ ಅಂತ ಅನಿಸಿ, ಇಲ್ಲ ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರಿಗೆ ಏನಾದ್ರೂ ನೀವು ಮಾಡಿರುವಂತಹ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿಮಗೆ ವೈಯಕ್ತಿಕವಾಗಿ ಒಂದು ಗಿಫ್ಟನ್ನಾದರೆ ಕೊಡ್ತಾರೆ. ಓಕೆನಾ, ಇದು ಕಾಂಗ್ರೆಸ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆಯಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರೋದು. ನಿಮಗೆ 1 ವರ್ಷದಿಂದ ಗೃಹಲಕ್ಷ್ಮಿ ಯೋಜನೆ ನಿಮ್ಮ ಒಂದು ಲೈಫಲ್ಲಿ ಏನೆಲ್ಲ ಚೇಂಜಸ್ ತಂದಿದೆ ಆ್ಯಂಡ್ ಹಾಗೇನು ನಿಮಗೆ ಎಷ್ಟರ ಮಟ್ಟಿಗೆ ಹೆಲ್ಪ್ ಆಗಿದೆ ಅಂತ ಹೇಳಿಬಿಟ್ಟು ಒಂದು ಕ್ರಿಯೇಟಿವ್ ಆಗಿ ನೀವೇನಾದರೂ ಒಂದು ವಿಡಿಯೋ ಮಾಡಿದ್ದೀರಾ ಅಂತ ಅಂದರೆ ನಿಮ್ಮ ಒಂದು ವಿಡಿಯೋ ವೈರಲ್ ಆಯಿತು, ಇಲ್ಲ ಅಂತಂದರೆ ನೀವು ಮಾಡಿರುವಂತಹ ವಿಡಿಯೋ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಇಷ್ಟ ಆಯಿತು ಅಂತ ಅಂದರೆ ನಿಮಗೆ ಒಂದು ವೈಯಕ್ತಿಕವಾಗಿ ಒಂದು ಭರ್ಜರಿ ಗಿಫ್ಟನ್ನಾದರೆ ಕೊಡ್ತಾರೆ. ಓಕೆನಾ ಸರ್, ಎಷ್ಟು ಫಲಾನುಭವಿಗಳಿಗೆ ಕೊಡ್ತಾರೆ ಸರ್ ಅಂತ ನೀವು ಕೇಳ್ಬೋದು. ನೋಡಿ, ಈಗ ಈ ಒಂದು ವಿಡಿಯೋನ ಸಾಕಷ್ಟು ಮಹಿಳೆಯರು ವಿಡಿಯೋಸನ್ನು ಮಾಡ್ತಾರೆ, ರೀಲ್ಸನ್ನು ಮಾಡ್ತಾರೆ. ಈ ಒಂದು ವಿಡಿಯೋಸ್ ಮಾಡಿದಾಗ ಒಂದು 50 ಮಹಿಳೆಯರಿಗೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಈಗಾಗಲೇ ಸಹ ಅನೌನ್ಸ್ ಮಾಡಿರೋದು. ಓಂ ಶ್ರೀ ಕೊಲ್ಲೂರು ಮೂಕಾಂಬಿಕಾ ಜ್ಯೋತಿಷ್ಯರು ಪ್ರೀತಿಯಲ್ಲಿ ಕಿರಿಕಿರಿ, ಮದುವೆ ಸಮಸ್ಯೆ, ಗಂಡ ಹೆಂಡತಿ ಕಿರಿಕಿರಿ, ಅತ್ತೆ ಸೊಸೆ ಜಗಳ, ಶತ್ರುಗಳ ನಾಶ, ಮಹಿಳೆಯರ ಗುಪ್ತ ಸಮಸ್ಯೆಗೆ ವಿಶೇಷ ಪರಿಹಾರ ಆದರೆ ಮಾಡಿಕೊಡ್ತಾರೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂತಹ ನಂಬರ್ಗಾದರೆ ಕರೆ ಮಾಡಿ. ನಿಮಗೆ ಇದೇ ತಿಂಗಳು 30ನೇ ತಾರೀಕುವರೆಗೂ ಟೈಮ್ ಇರುತ್ತೆ ಒಂದು ರೀಲ್ಸನ್ನು ಅಪ್ಲೋಡ್ ಮಾಡೋದಕ್ಕೆ. ಆದಷ್ಟು ಬೇಗ ರೀಲ್ಸನ್ನು ಮಾಡಿ. ಓಕೆನಾ, ಯಾಕಂತಂದರೆ 30ನೇ ತಾರೀಕುವರೆಗೂ ಲಾಸ್ಟ್ ಡೇಟನ್ನು ಕೊಟ್ಟಿದ್ದಾರೆ. ಅಲ್ಲಿಯೇ ತನಕ ಕನ್ಸಿಡರ್ ಮಾಡ್ತಾರೆ. ಯಾವ ವಿಡಿಯೋಗೆ ಹೆಚ್ಚು ವ್ಯೂಸ್ ಬಂದಿರುತ್ತೋ, ಯಾವ ಒಂದು ವಿಡಿಯೋ ಅವ್ರಿಗೆ ಇಷ್ಟ ಆಗುತ್ತೋ ಅವರು ನಿಮಗೆ ಆಗ ಒಂದು ಗಿಫ್ಟನ್ನು ಕೊಡ್ತಾರೆ, ನಿಮ್ಮನ್ನು ಸೆಲೆಕ್ಟ್ ಆದರೆ ಮಾಡ್ತಾರೆ. ಓಕೆನಾ, ಆ್ಯಂಡ್ ನೀವು ಕೇಳ್ಬೋದು ಸರ್, ಆಗಿದ್ದರೆ ನಾನೀಗ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಮಾಡಲಾ ಅಥವಾ ಯೂಟ್ಯೂಬಲ್ಲಿ ವಿಡಿಯೋ ಮಾಡಲಾ ಅಂತ ನೀವು ನನ್ನನ್ನು ಕೇಳೋದಾದರೆ ಆದಷ್ಟು ಎಲ್ಲರೂ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡಿ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ಗೆ ತುಂಬಾ ಒಂದು ವೈರಲ್ ಆಗ್ತಿದ್ದಾವೆ, ತುಂಬಾ ವ್ಯೂಸ್ ಆದರೆ ಬರುತ್ತೆ. ಹಾಗಾಗಿ ನೀವು ಯಾರೆಲ್ಲ ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ, ನೀವು ಸ್ವಲ್ಪ ಕ್ರಿಯೇಟಿವ್ ಆಗಿ, ಅದು ಕಾಮಿಡಿ ಮೂಲಕ ಆಗಿರ್ಬೋದು ಅಥವಾ ಇಲ್ಲ ಅಂತಂದರೆ ನಿಮ್ಮ ಲೈಫಲ್ಲಿ ಏನು ಚೇಂಜ್ ತಂದಿದೆ ಅಂತ ಹೇಳಿಬಿಟ್ಟು ಆಗಿರ್ಬೋದು, ಒಂಚೂರು ಕ್ರಿಯೇಟಿವ್ ಆಗಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸನ್ನು ಮಾಡಿ. ರೀಲ್ಸನ್ನು ಅಪ್ಲೋಡ್ ಮಾಡುವಾಗ ಕೆಲವೊಂದಿಷ್ಟು ಹ್ಯಾಶ್ಟ್ಯಾಗ್ಸನ್ನು ನಾನು ಇಲ್ಲಿ ನಿಮಗೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಮಾಡ್ತೀನಿ. ಅಷ್ಟು ಹ್ಯಾಶ್ಟ್ಯಾಗ್ಸನ್ನು ಸಹ ನೀವು ಯೂಸ್ ಮಾಡಿ. ಖಂಡಿತವಾಗ್ಲೂ ನಿಮ್ಮ ಒಂದು ವಿಡಿಯೋ ವೈರಲ್ ಆಗುವಂಥ ಚಾನ್ಸಸ್ ಆದರೆ ಇರುತ್ತೆ. ಓಕೆನಾ, ಇದು ಮಹಿಳೆಯರಿಗೆ ಇರುವಂತಹ ಒಂದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಇವತ್ತಿನ ಈ ವಿಡಿಯೋ ನೋಡಿದ್ದಾದಮೇಲೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ಕಾಮೆಂಟನ್ನು ಮಾಡಿ. ಆ್ಯಂಡ್ ಇದೇ ಥರದ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲನ್ನು ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ.